ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಂಬತ್ತಳ್ಳಿ ಗ್ರಾಮದಲ್ಲಿ ಮಹಾ ಹಗರಣ ನಡೆದಿರುವ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಜಿಬಿಎ ಕೆಂಬತ್ತಳ್ಳಿ ಆಶ್ರಯ ಯೋಜನೆಯಲ್ಲಿ ಮಹಾ ಗೋಲ್ಮಾಲ್. 8 ಎಕರೆ ಸರ್ಕಾರಿ ಗೋಮಾಳ ಜಮೀನು ಖಾಸಗಿಯವರ ಪಾಲು. ಬಡವರ ಸೈಟುಗಳನ್ನೇ ಮಾರಿ ಕೋಟಿ ಕೋಟಿ ಹಣ ಲೂಟಿ ಸಿದ್ದಲಿಂಗಪ್ಪ ಮತ್ತು ಗಂಗುಲಪ್ಪ ತಂಡದ ವಿರುದ್ಧ ಗಂಭೀರ ಆರೋಪ. ದಲಿತ ಸಂಘಟನೆ ಹಾಗೂ ಅಂಬೇಡ್ಕರ್ ಹೆಸರಿನಲ್ಲಿ ವಸೂಲಿ ದಂಧೆ, ಹಣ ನೀಡಿ ಬೀದಿಗೆ ಬಿದ್ದ ನೂರಾರು ಸಂತ್ರಸ್ತರು. ತಲಘಟ್ಟಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರೂ ಆಗದ ಆಕ್ಷನ್, ಬಲಾಢ್ಯರಿಗೆ ರಾಜಕೀಯ ಶ್ರೀರಕ್ಷೆಯ ಸಂಖ್ಯೆ. ಜಿಬಿಎ ಕಮಿಷನರ್ಗೆ ಸಾರ್ವಜನಿಕ ಹಕ್ಕೊತ್ತಾಯ, ಅಕ್ರಮ ಕಟ್ಟಡಗಳ ತೆರವುಗೊಳಿಸಿ ಬಡವರಿಗೆ ನ್ಯಾಯ ನೀಡಲು ಆಗ್ರಹ. ಕೆಂಬತ್ತಳ್ಳಿ ಆಶ್ರಯ ಯೋಜನೆಯಲ್ಲಿ ಮಹಾ ಗೋಲ್ಮಾಲ್ ಆರೋಪ ಕೇಳಿ ಬಂದಿರುವಂತದ್ದು. ಬಡವರ ಸೈಟ್ಗಳನ್ನ ಮಾರಿ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇಲ್ಲಿ ಸಿದ್ದಲಿಂಗಪ್ಪ ಮತ್ತು ಗಂಗುಲಪ್ಪ ತಂಡದ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ದಲಿತ ಸಂಘಟನೆ ಹಾಗೂ ಅಂಬೇಡ್ಕರ್ ಹೆಸರಿನಲ್ಲಿ ವಸೂಲಿ ದಂಧೆ ಆರೋಪ, ಹಣ ನೀಡಿ ಬೀದಿಗೆ ಬಿದ್ದ ನೂರಾರು ಸಂತ್ರಸ್ತರು. ತಲಘಟ್ಟಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಕೂಡ ಯಾವುದೇ ಆಕ್ಷನ್ ಆಗಿಲ್ಲ ಅಂತ ಸಂತ್ರಸ್ತರು ಆರೋಪವನ್ನ ಮಾಡ್ತಾ ಇದ್ದಾರೆ. ಬಲಾಢ್ಯರಿಗೆ ರಾಜಕೀಯ ಶ್ರೀರಕ್ಷೆ ಇದೆಯಾ ಎಂಬ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಜಿಬಿಎ ಕಮಿಷನರ್ಗೆ ಸಾರ್ವಜನಿಕರ ಹಕ್ಕೊತ್ತಾಯ, ಅಕ್ರಮ ಕಟ್ಟಡಗಳ ತೆರವುಗೊಳಿಸಿ ಬಡವರಿಗೆ ನ್ಯಾಯ ನೀಡಲು ಆಗ್ರಹ ಮಾಡ್ತಿದ್ದಾರೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಂಬತ್ತಳ್ಳಿ ಗ್ರಾಮದ ಸರ್ವೆ ನಂಬರ್ 55ರಲ್ಲಿ ಆಶ್ರಯ ಯೋಜನೆಯ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿಗಳ ಬೃಹತ್ ಹಗರಣ ನಡೆದಿದೆ ಹಾಗೂ ಗೋಲ್ಮಾಲ್ ನಡೆದಿರೋದು ಬೆಳಕಿಗೆ ಬಂದಿದೆ. ಬಡವರಿಗೆ ಸೇರಬೇಕಾದ 8 ಎಕರೆ ಸರ್ಕಾರಿ ಗೋಮಾಳದ ಜಮೀನನ್ನ ಅತಿಕ್ರಮಿಸಿಕೊಂಡಿರುವ ಖಾಸಗಿ ವ್ಯಕ್ತಿಗಳು ತಾವೇ ಮಾಲೀಕರಂತೆ ನಿವೇಶನಗಳನ್ನ ಮಾರಿ ಅಂಧ ದರ್ಬಾರ್ ನಡೆಸುತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. 2014ರಲ್ಲಿ ಸರ್ಕಾರವು ಈ 8 ಎಕರೆ ಜಾಗವನ್ನ ಆಶ್ರಯ ಬಡಾವಣೆಗಾಗಿ ಮೀಸಲಿಟ್ಟಿತ್ತು. ಆದ್ರೆ ಅರ್ಹ ಫಲಾನುಭವಿಗಳಿಗೆ ಮನೆ ಹಂಚದೆ ಕಂದಾಯ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿದ್ದಾರೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ. ಇದರ ಲಾಭ ಪಡೆದಿರುವ ಕೆಂಬತ್ತಳ್ಳಿ ಸಿದ್ದಲಿಂಗಪ್ಪನ ತಂಡ ಹಾಗೂ ಜಿಬಿಎ ನೌಕರ ಗಂಗುಲಪ್ಪ ಎಂಬುವವರು ದಲಿತ ಸಂಘಟನೆಗಳ ಹೆಸರನ್ನಿಟ್ಟುಕೊಂಡು ಸಾರ್ವಜನಿಕರಿಂದ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ಹಿಂದೆ ಬಿಬಿಎಂಪಿಯಿಂದ ಅಧಿಕೃತ ಫಲಾನುಭವಿಗಳ ಪಟ್ಟಿ ಸಿದ್ಧವಾಗಿತ್ತಾದ್ರೂ ಈಗ ಖಾಸಗಿ ವ್ಯಕ್ತಿಗಳು ದುಡ್ಡು ಕೊಟ್ಟವರಿಗೆ ಸೈಟ್ ನೀಡಿ ಅನಧಿಕೃತವಾಗಿ ಮನೆಗಳನ್ನ ನಿರ್ಮಿಸುತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿರುವಂತದ್ದು. ಹಣ ನೀಡಿ ನಿವೇಶನವೂ ಸಿಗದೆ ಬೀದಿಗೆ ಬಿದ್ದಿರುವ ಸಂತ್ರಸ್ತರು ತಲಘಟ್ಟಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಆದ್ರೆ ಬಲಾಢ್ಯರ ರಾಜಕೀಯ ಶ್ರೀರಕ್ಷಣೆ ಇರೋದ್ರಿಂದ ಇಷ್ಟು ದಿನ ಕಳೆದ್ರೂ ತಮಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. ಅಂಬೇಡ್ಕರ್ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ದಂಧೆ ನಡೆಸಿ ಸರ್ಕಾರಿ ಆಸ್ತಿ ಲೂಟಿ ಮಾಡ್ತಾ ಇರೋ ಇವರ ವಸೂಲಿ ದಂಧೆಯಲ್ಲಿ ಅಧಿಕಾರಿಗಳ ಪಾಲು ಇದೆಯಾ ಎಂಬ ಸಂಶಯ ಮೂಡಿದ್ದು, ಜಿಬಿಎ ಕಮಿಷನರ್ ಈ ಕೂಡಲೇ ಎಚ್ಚೆತ್ತುಕೊಂಡು ಅಕ್ರಮ ಮನೆಗಳನ್ನ ತೆರವುಗೊಳಿಸಿ ಬಡವರಿಗೆ ನ್ಯಾಯ ಒದಗಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯವನ್ನ ಮಾಡ್ತಿದ್ದಾರೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಸ್ಥಳೀಯ ವರದಿಗಾರರಾದಂತಹ ಚಂದ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಂದ್ರು, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಏನಪ್ಪಾ, ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಂಬತ್ತಳ್ಳಿ ಗ್ರಾಮದ ಸರ್ವೆ ನಂಬರ್ 55ರಲ್ಲಿ ನಡೆದಿದೆ ಅಂತ ಹೇಳಿರ್ತಕ್ಕಂಥ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಏನಪ್ಪಾ ಅಂದ್ರೆ ಈ ಒಂದು ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತ ಒಂದು 8 ಎಕರೆ ಜಾಗವನ್ನ ಆಶ್ರಯ ಯೋಜನೆಗೆ ಸರ್ಕಾರ ನಿಗದಿ ಮಾಡಿರ್ತದೆ. ಆ ನಿಗದಿ ಮಾಡಿರ್ತಕ್ಕ ಸ್ಥಳವನ್ನ ಸರ್ಕಾರದಿಂದ ಮತ್ತು ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು, ಇಲಾಖೆಯವರು ಒಂದಷ್ಟು ನಿರಾಶ್ರಿತರನ್ನ ಸಂಬಂಧಪಟ್ಟ ಯಾರೆಲ್ಲ ಅವರು ನಿರಾಶ್ರಿತ ಅಂತ ಗುರುತಿಸ್ತಾರೆ ಅಂತವ್ರಿಗೆ ಆಶ್ರಯ ಬಡಾವಣೆಯಲ್ಲಿ ಜಾಗವನ್ನ ಸ್ಥಳೀಯವಾಗಿ ಕೊಡತಕ್ಕಂಥದ್ದು ಸರ್ಕಾರದ ನಿಯಮಗಳಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಒಂದಷ್ಟು ಜನ ದಲಿತ ಸಂಘಟನೆ ಹೆಸರಲ್ಲಿ ದುಡ್ಡನ್ನ ತೆಗೆದುಕೊಂಡಿದ್ರೆ ಅಂತೇಳಿ ದಾಖಲೆಗಳ ಸಮೇತ ಆರೋಪವನ್ನ ಮಾಡಿರ್ತಕ್ಕಂಥದ್ದು ಒಂದಷ್ಟು ಜನಸಾಮಾನ್ಯರು ಅಂತ ಹೇಳ್ಬೋದಾಗಿದೆ. ಮತ್ತೆ ಇದಲ್ಲದೆ ಈ ಒಂದು ಜಾಗದಲ್ಲಿ 2014ರಲ್ಲಿ ಈ ಒಂದು ಸರ್ಕಾರದಲ್ಲಿ 8 ಎಕರೆ ಸ್ಥಳವನ್ನ ಆಶ್ರಯ ಕಮಿಟಿಗೆ ಮೀಸಲಿರ್ತದೆ. ಬಟ್ ಸರ್ಕಾರದಿಂದ ಯಾವುದೇ ಒಂದು ವಿಚಾರವನ್ನು ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳಾದ್ರು, ಸರ್ಕಾರಕ್ಕೆ ಸಂಬಂಧಪಟ್ಟವರು ಯಾರು ಕೂಡ ಈ ಜಾಗವನ್ನ ಸ್ಥಳೀಯವಾಗಿ ಏನೋ ಗುಟ್ಟೆ ಇರ್ತದೆ ಅಥವಾ ಸಣ್ಣ ಮಣ್ಣು ಇರ್ತದೆ, ಅದನ್ನ ಯಾರು ಕೂಡ ಕ್ಲೀನ್ ಮಾಡೋದಾಗಿರ್ಬೋದು ಮಾಡಿಲ್ಲ. ದಲಿತ ಸಂಘಟನೆಗಳ ಹೆಸರಲ್ಲಿ ಒಂದಷ್ಟು ಜನ ಇಲ್ಲಿ ಕ್ಲೀನ್ ಅನ್ನ ಮಾಡೋದಾಗಿರ್ಬೋದು, ಮತ್ತೆ ಮನೆಗಳನ್ನ ಕಟ್ಲಿಕ್ಕೆ ಅಂದ್ರೆ ಈಗ 2014ರಲ್ಲಿ BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇರ್ತದೆ. ಆ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ನಿರಾಶ್ರಿತರನ್ನ ಗುರುತಿಸಿ ಒಂದಷ್ಟು ಪಟ್ಟಿಯನ್ನ ಸರ್ಕಾರದಿಂದ ಒಂದಷ್ಟು ಅಧಿಕಾರಿಗಳು ಮಾಡಿರ್ತಾರೆ. ಬಟ್ ಆದರೆ ಆ ಪಟ್ಟಿಯನ್ನ ಹೊರತುಪಡಿಸಿ ದಲಿತ ಸಂಘಟನೆ ಹೆಸರಲ್ಲಿ ಒಂದಷ್ಟು ಜನ ದುಡ್ಡನ್ನ ಕೊಟ್ಟಿದ್ದಾರೆ, ಅಂತವ್ರಿಗೆ ಮಾತ್ರ ದುಡ್ಡನ್ನ ಸೈಟನ್ನ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಆರೋಪ ಕೇಳಿ ಬರ್ತಿತ್ತು. ಅದರಲ್ಲೂ ಮುಖ್ಯವಾಗಿ ಗಂಗುಲಪ್ಪ ಅಂತ GBN ನೌಕರ BBMPಯಲ್ಲಿ ಕೆಲಸ ಮಾಡಿ, ಮತ್ತೆ ಈಗ ಪ್ರೆಸೆಂಟ್ GBN ನಲ್ಲಿ ಕೆಲಸ ಮಾಡಿದ ನೌಕರ D ಗ್ರೂಪ್ ನೌಕರ ಇದ್ದಾನೆ. ಈತ ಸೈಟ್ ಅನ್ನ ಕೊಡಿಸ್ತೀನಿ ಅಂತೇಳಿ ದುಡ್ಡನ್ನ ತೆಗೆದುಕೊಂಡು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ. ಅಂದ್ರೆ ಅಧಿಕಾರಿಗಳು ಇದ್ರಲ್ಲಿ ಶಾಮೀಲಾಗಿದ್ದಾರಾ? ಅಂದ್ರೆ ನಿರಾಶ್ರಿತರ ಹತ್ರ ಒಂದಷ್ಟು ತಗೊಂಡಿರೋ ದುಡ್ಡು ಯಾರ್ಯಾರು ತಗೊಂಡಿದ್ದಾರೆ, ಅದ್ರಲ್ಲಿ ದಲಿತ ಸಂಘಟನೆಗಳ ಪಾಲು ಎಷ್ಟು, ಮತ್ತೆ ಅಧಿಕಾರಿಗಳ ಶೇರ್ ಎಷ್ಟು, ಶೇರ್ಗಳು ಎಷ್ಟಾಗತ್ತೆ ಅನ್ನೋದು ಇಲ್ಲಿ ಮುಖ್ಯವಾಗಿ ಆರೋಪ ಅಂತ ಬರ್ತಕ್ಕಂಥದ್ದು. ಮತ್ತೆ ಯಾವುದೇ ಒಂದು ಸರ್ಕಾರಿ ಜಾಗನ ಯಾರೊಬ್ರು ಒತ್ತುವರಿ ಮಾಡೋದಾಗಿರ್ಬೋದು, ಮತ್ತೆ ಈ ರೀತಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಮಾಡ್ತಾ ಇದಾರೆ ಅಂತ ಗೊತ್ತಾದಾಗ ಅಧಿಕಾರಿಗೆ ಎಚ್ಚರಿಕೆನ ತೆಗೆದುಕೊಳ್ಬೇಕಾಗತ್ತೆ. ಮತ್ತೆ ಎಲ್ಲವನ್ನು ನಿಲ್ಲಿಸ್ಬೇಕಾಗ್ತದೆ ಅಂದ್ರೆ ಒಂದಷ್ಟು ವಿಚಾರದಲ್ಲಿ. ಬಟ್ ಆದ್ರೆ ಇಲ್ಲಿ ಅಧಿಕಾರಿಗಳು ಯಾಕೆ ಮೌನ ವಹಿಸಿದ್ದಾರೆ? ಅದೇ ಅವ್ರಿಗೂ ಏನೋ ಶೇರ್ ಇದೆಯಾ? ಮತ್ತೆ ಎಲ್ಲಾ ವಿಚಾರ ಗೊತ್ತಿದ್ರು ಕೂಡ ಕಣ್ಣಿದ್ದು ಕೊಡ್ರಾಗಲ್ಲ, ಕಣ್ಣಿಲ್ವಾ ಅವ್ರಿಗೆ? ಆಮೇಲೆ AC ಚೇರು ಮತ್ತೆ AC ಕಾರ್ಗಳೇ ಸೀಮಿತವಾಗಿದ್ದಾರ. ಈಗಾಗಲೇ ನಾವು ನೋಡಿದೀವಿ ಬೆಂಗಳೂರಲ್ಲಿ ಒಂದೊಂದು ಅಡಿ ಕೂಡ ಸಾವಿರಾರು ರೂಪಾಯಿ ಬೆಲೆ ಬಾಳುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಬೆಂಗಳೂರಿನ ಹೃದಯ ಭಾಗ ಬನ್ನಘಟ್ಟ ಒಂದ್ ರೀತಿ ಕಮರ್ಷಿಯಲ್ ಸ್ಪೇಸ್ ಅಂತಾನೆ ಹೇಳ್ಬೋದು. ಬನ್ನಘಟ್ಟ ರಸ್ತೆ ಅಂತ ರಸ್ತೆ ಕೇವಲ ಕೂಗಲತೆ ದೂರದಲ್ಲಿ ಈ ಸರ್ವೆ ನಂಬರ್ ಜಾಗ ಬರ್ತದೆ. ಈ ಇಂಥ ಜಾಗವನ್ನ ಭೂಕಬಳಿಕೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಮತ್ತೆ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದಾಗಿರ್ಬೋದು, ಮತ್ತೆ ಯಾರೋ ಒಬ್ರು ಅಂದ್ರೆ ಸರ್ಕಾರಿ ಜಾಗವನ್ನು ಯಾರೋ 3ನೇ ವ್ಯಕ್ತಿ ಮಾಡ್ತಾ ಇದ್ದಾನೆ ಅಂದಾಗ ಅದನ್ನ ಸರ್ಕಾರಿ ಜಾಗನ ಉಳಿಸೋದು ಅಧಿಕಾರಿಗಳ ಕರ್ತವ್ಯ. ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾರೆ, ಒಂದಷ್ಟು ವಿಚಾರವನ್ನು ನೋಡೋದ್ರೆ GBI ಕಮಿಷನರ್ ಹೇಳ್ತಾರೆ, ಆ ಕೆಲಸನ ಮಾಡ್ತೀವಿ, ಸರ್ಕಾರಿ ಜಾಗವನ್ನು ಯಾರೇ ಒತ್ತುವರಿ ಮಾಡೋದು ನಾವು ತೆರವು ಮಾಡ್ತೀವಿ ಅನ್ನೋ ಮೀಡಿಯಾಗಳಲ್ಲಿ ನಾವೇ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದಾಗ ಮೀಡಿಯಾಗಳ ಬೈಟ್ಗಳನ್ನ ಕೊಡುವಂತ ಸಂದರ್ಭದಲ್ಲಿ ಎಲ್ಲರೂ ಸೂಪರ್ ಅಧಿಕಾರಿಗಳಾಗಿರ್ತಾರೆ, ನಿಷ್ಠಾವಂತ ಅಧಿಕಾರಿಗಳಾಗಿರ್ತಾರೆ. ಬಟ್ ಇಂತಹ ವಿಚಾರಗಳಿಗೆ ಬಂದಾಗ ಎಲ್ಲಾರು ಒಂದಷ್ಟು ಅಧಿಕಾರಿಗಳು ಕಣ್ಣಿದ್ದು ಕುರುಡಾಗಿದ್ದಾರೆ, ಅದೇ ಕಣ್ಣಿಗೆ ಕಾಣಿಸಲ್ಲ ಅಂದ್ರೆ ಇಂಥ ವಿಚಾರಗಳು ಅವ್ರಿಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ಒಂದು ರೀತಿ ತೋರ್ಪಡಿಕೆ ತೋರ್ಸೋದು ಒಂದ್ ರೀತಿ ಇವ್ರು ಕೂಡ ಶಾಮೀಲಾಗಿದ್ದಾರ ಯಾರು ಅನ್ನೋದು ಇಲ್ಲಿ ಪ್ರಶ್ನೆ ಅಂತಾನೆ ಹೇಳ್ಬೋದಾಗಿದೆ. ಅಧಿಕಾರಿಗಳು ಇಲ್ಲಿ ಮಾಧ್ಯಮಗಳ ಮುಂದೆ ಮಾತ್ರ ತೋರಿಕೆಯ ಭರವಸೆ ನೀಡ್ತಾ ಇದ್ದಾರೆ, ಆದ್ರೆ ಇಲ್ಲಿ ಕಣ್ಣಿದ್ದು ಕುರುಡರಾಗಿದ್ದಾರೆ ಅನ್ನೋ ಆರೋಪ ಇಲ್ಲಿ ಸಾರ್ವಜನಿಕರದ್ದು. ಖಂಡಿತವಾಗ್ಲು. ಎಸ್ ಚಂದ್ರು, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಕೆಂಬತ್ತಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಹಗರಣ ಎನ್ನಲಾಗ್ತಾ ಇದೆ. ಇದರ ಲಾಭ ಪಡೆದಿರೋ ಕೆಂಬತ್ತಳ್ಳಿ ಸಿದ್ದಲಿಂಗಪ್ಪನ ತಂಡ ಹಾಗೂ GBA ನೌಕರ ಗಂಗುಲಪ್ಪ ಎಂಬುವವರು ದಲಿತ ಸಂಘಟನೆಗಳ ಹೆಸರನ್ನಿಟ್ಕೊಂಡು ಸಾರ್ವಜನಿಕರಿಂದ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಏನು ವರದಿಗಾರರು ಹೇಳಿದ ಮಾಹಿತಿಯ ಪ್ರಕಾರ ನಾವು ನೋಡೋದಾದ್ರೆ ಅಧಿಕಾರಿಗಳು ಕೇವಲ ತೋರಿಕೆಯ ಭರವಸೆ ನೀಡ್ತಾ ಇದ್ದಾರೆ, ಆದ್ರೆ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಬಲಾಢ್ಯರಿಗೆ ಏನು ಸಪೋರ್ಟ್ ಆಗಿ ನಿಂತಿದ್ದಾರೆ, ಅವರು ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಸಾರ್ವಜನಿಕರು ನೇರವಾಗಿ ಆರೋಪವನ್ನ ಮಾಡ್ತಿದ್ದಾರೆ ಅನ್ನೋ ಇಲ್ಲಿ
ಗಂಭೀರ ಪ್ರಕರಣ ಕೇಳಿ ಬಂದಿರುವಂತದ್ದು. ಈ ಹಿಂದೆ ಬಿಬಿಎಂಪಿಯಿಂದ ಅಧಿಕೃತ ಫಲಾನುಭವಿಗಳ ಪಟ್ಟಿ ಸಿದ್ಧವಾಗಿತ್ತಾದ್ರೂ ಈಗ ಖಾಸಗಿ ವ್ಯಕ್ತಿಗಳು ದುಡ್ಡು ಕೊಟ್ಟವರಿಗೆ ಸೈಟ್ ನೀಡಿ ಅನಧಿಕೃತವಾಗಿ ಮನೆಗಳನ್ನ ನಿರ್ಮಿಸುತ್ತಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡೋದಕ್ಕೆ ದಲಿತ ಹೋರಾಟಗಾರರಾದಂತಹ ಹನುಮಂತಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತಪ್ಪ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ಕೆಂಬತ್ತಳ್ಳಿ ಗ್ರಾಮದಲ್ಲಿ ಈ ರೀತಿ ಒಂದು ಜಿಬಿಎ ಕಮಿಷನರೇ ಆರೋಪಿಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಸೈಟ್ಗಳು ವಂಚನೆ ಆಗಿದೆ ಅನ್ನೋ ಆರೋಪ ಇಲ್ಲಿ ಕೇಳಿ ಬಂದಿದೆ. ಅಷ್ಟಕ್ಕೂ ವಿಚಾರ ಏನಿದೆ, ಏನಾಗಿದೆ ಸರ್? ಕಳೆದ ಒಂದು 15 ವರ್ಷಗಳಿಂದ ಡಿಸಿ ಅವರ ಹತ್ರ ಆಶ್ರಯ ಯೋಜನೆಗೆ ಲಿಸ್ಟ್ ಕೊಟ್ಟಿದೀವಿ ದಲಿತ ಪರ ಹೋರಾಟಗಾರರು. ಇದ್ರ ಮುಖಂಡ ವಹಿಸ್ಕೊಂಡಿದ್ದ ಬಂದು ಸಿದ್ಲಿಂಗಪ್ಪನವರು. ಆವಾಗ ಎಲ್ಲ ಒಟ್ಟಿಗೆ ಸೇರಿ ನಮ್ಮ ಜೊತೆಯಲ್ಲಿ ಇರುವಂತ ಫಲಾನುಭವಿಗಳೆಲ್ಲ ಹೋರಾಟ ಮೇಲೆ ಡಿಸಿ ಆದೇಶ ಮಾಡ್ತಾರೆ, ಬಿಬಿಎಂಪಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಬಿಬಿಎಂಪಿ ಹ್ಯಾಂಡ್ ಓವರ್ ಆದ್ಮೇಲೆ ಅವಾಗ ಮೊದಲನೇ ಪಟ್ಟಿ ಇದ್ದಿದ್ದು 296 ಜನ. ಆಗ ಎಲ್ಲಾರೂನು ಏನು ಹೋರಾಟಕ್ಕೆ ಆಗ ಕಳೆದ 15 ವರ್ಷಗಳಿಂದ ಹೋರಾಟದಲ್ಲಿ ನಿರಂತರವಾಗಿ ಎಲ್ಲಾರು ಫಲಾನುಭವಿಗಳು ಕೂಡ ಹಣವನ್ನು ಕೊಟ್ಟವ್ರೆ, ಕೆಲವರು ಫೋನ್ ಪೇನೂ ಮಾಡಿದ್ದಾರೆ. ಅದಾದ್ಮೇಲೆ ಈಗ ಇದು ಬಿಬಿಎಂಪಿ ಇಂದ ಜಿಬಿ ಅವ್ರಿಗೆ ಹ್ಯಾಂಡ್ ಓವರ್ ಆದ್ಮೇಲೆ ಆಶ್ರಯ ಕಮಿಟಿನೇ ಇನ್ನೂ ಫಾರ್ಮೇಶನ್ ಆಗಿಲ್ಲ ಅಂತ ಹೇಳಿದ್ಮೇಲೆ ಸಿದ್ಲಿಂಗಪ್ಪ ಅವರು ಈ ಮೊದಲ ಫಲಾನುಭವಿಗಳನ್ನ ಬಿಟ್ಟು ಇವರು ಹೊಸದಾಗಿ ಯಾರ್ಯಾರು ಹಣ ಕೊಡ್ತಾರೆ ಅವ್ರನ್ನ ಯಾವ್ದೋ ನಾರ್ತ್ ಇಂಡಿಯನ್ ಆಗ್ಬೋದು, ತಮಿಳ್ನಾಡವ್ರು ಆಗ್ಬೋದು, ಬಿಬಿಎಂಪಿಲಿ ಡಿ ಗ್ರೂಪ್ ನೌಕರನಲ್ಲಿ ಒಂದು ಏಜೆಂಟ್ಗಳನ್ನ ಇಟ್ಕೊಂಡು ಸುಮಾರು 10 ಜನ ಬಿಬಿಎಂಪಿಯಲ್ಲಿ ಪೊಲೀಸ್ ಇಲಾಖೆಯವರು ಕೂಡ ಶಾಮೀಲಾಗಿದ್ದಾರೆ. ಇದರಲ್ಲಿ ಎಲ್ಲಾರು ಏನು ದುಡ್ಡು ಕೊಟ್ಟು ಇದರಲ್ಲಿ ಬಿಬಿಎಂಪಿ ನೌಕರಾದಂತ ಗಂಗ್ಲಪ್ಪನವ್ರು ಕೂಡ ಇದರಲ್ಲಿ ಶಾಮೀಲಾಗಿ ಇಲ್ಲಿ ದುಡ್ಡಿಗೆ ಮಾರಾಟ ಮಾಡ್ತಾ ಇದ್ದಾರೆ.
ಅಂದ್ರೆ ಹಳೆ ಫಲಾನುಭವಿಗಳನ್ನ ಕೈ ಬಿಟ್ಟು ಈಗ ಹೊಸದಾಗಿ ಸೇರಿಸ್ಕೊಳ್ತಾ ಇದ್ದಾರೆ ಅಂತ. ಹೌದು. ಈಗ ಮೊನ್ನೆ ನಾವು ಕಳೆದ ವಾರ ಹೋಗಿ BBMP ಕಮಿಷನರ್ಗೂ ದೂರು ಕೊಟ್ಟಿದ್ದೀವಿ. ದೂರು ಕೊಟ್ಟಾಗ ಅಲ್ಲಿ ಸಿದ್ಲಿಂಗಪ್ಪನವರು ಇನ್ನೂ ಅವರ ತಂಡ ಏನ್ ಮಾಡಿದ್ದಾರೆ, ಅಲ್ಲಿ ಇರೋದು ಮೊದಲನೇ ಪಟ್ಟಿಲಿ 296 ಜನ. ಆ 96ನೇ ಬದಿಗೊತ್ಬಿಟ್ಟು ಈಗ ಹೊಸದಾಗಿ 486 ಜನ ಪಟ್ಟಿ ಕೊಟ್ಟಿದ್ದಾರೆ. ಅಂದ್ರೆ ಯಾರು ಹಣ ಕೊಡ್ತಾರೆ ಅವ್ರಿಗೆ ನಾವು ಕೇಳಿದ್ರೆ, ಏನಪ್ಪಾ ನಾವೆಲ್ಲ ಅವಾಗೆಲ್ಲ ದುಡ್ಡು ಕೊಟ್ಟಿದ್ವಿ, ಹೋರಾಟಕ್ಕೆ ಬಂದಿದ್ವಿ ಅಂತ ಕೇಳಿದ್ರೆ, ಇಲ್ಲ ರೀ ಆಗೋದಿಲ್ಲ, ನೀವ್ ಎಲ್ಲಿ ಹೋಗ್ತೀರ ಹೋಗ್ರಿ, ಯಾರ ಹತ್ರಕನ ಹೋಗ್ರಿ, ನನ್ಗೇನ್ ಭಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಪೊಲೀಸ್ ಸ್ಟೇಷನ್ಗೂ ಕಳೆದ 6ನೇ ತಾರೀಕು ದೂರನ್ನು ನೀಡಿದ್ದಾರೆ ಯಾರು ಫಲಾನುಭವಿಗಳು. ಅಲ್ಲಿ ಅವ್ರ ವಿರುದ್ಧ ಏನು ಕ್ರಮ ತಗೊಂತಾ ಇಲ್ಲ. ಈ ದೂರು ಕೊಟ್ಟು ಎಷ್ಟು ದಿನ ಆಗಿದೆ ಸರ್? ನಾವು ದೂರು ಕೊಟ್ಟು 6ನೇ ತಾರೀಕು ದೂರು ಕೊಟ್ಟಿರೋದು. ಇದೇ ತಿಂಗಳು 6ನೇ ತಾರೀಕು ನೀವು ದೂರು ಕೊಟ್ಟಿರೋದು? ದೂರು ಕೊಟ್ಟಿರೋದು. ದೂರು ಕೊಟ್ಟು ಪೊಲೀಸ್ ಅವರು ಅವ್ರನ್ನ ಕರೆದು ಇದುವರೆಗೂ ಏನು ಒಂದು ನ್ಯಾಯ ಬಗೆಹರಿದಿಲ್ಲ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಜಿಲ್ಲಾಧಿಕಾರಿಗಳಾಗ್ಬೋದು, ಪ್ರಾದೇಶಿಕ ಆಯುಕ್ತರಾಗ್ಬೋದು, ಕಂದಾಯ ಸಚಿವರು, ಹೋಮ್ ಮಿನಿಸ್ಟ್ರು ಮತ್ತೆ ಮಾನ್ಯ ಉಪಮುಖ್ಯಮಂತ್ರಿ ಹತ್ರ ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಎಸ್ ಸರ್, ಧನ್ಯವಾದ ಇಷ್ಟೊತ್ತು ನಮ್ಮ ವಾಹಿನಿಯಲ್ಲಿ ಮಾತನಾಡಿದಕ್ಕೆ. ಎಸ್, ಕೆಂಬತ್ತಳ್ಳಿಯಲ್ಲಿ ಏನು ಈ ಅಕ್ರಮ ನಡೆದಿದೆ ಎನ್ನಲಾಗ್ತಾ ಇದೆ. GBA ನೌಕರ ಗಂಗುಲಪ್ಪ ಅವರು ಹಳೆಯ ಫಲಾನುಭವಿಗಳು ಏನು ಹಳೆಯ ಫಲಾನುಭವಿಗಳು 200ಕ್ಕೂ ಹೆಚ್ಚು ಫಲಾನುಭವಿಗಳು ಏನಿದ್ರು ಅವರನ್ನ ಕೈಬಿಟ್ಟು ಈಗ 400ಕ್ಕೂ ಹೆಚ್ಚು ಜನರಿಗೆ ಯಾರು ದುಡ್ಡು ಕೊಟ್ಟಿರ್ತಾರೆ ಅವರನ್ನ ಸೇರಿಸಿ ಇಲ್ಲಿ ಈ ರೀತಿ ಒಂದು ವಂಚನೆಯನ್ನ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ಮಾಡ್ತಿದ್ದಾರೆ. ಇದೇ ರೀತಿ ಯಾವುದೇ ಆಕ್ಷನ್ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು ಅವರ ಮೂಲಕ ನಾವು ಹೋರಾಟವನ್ನ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ನೀಡ್ತಿದ್ದಾರೆ. ಎಸ್, ಈ ವಿಚಾರದಲ್ಲಿ ಸ್ವತಃ ವಂಚನೆಗೊಳಗಾಗಿರುವಂತಹ ಸಂತ್ರಸ್ತರಾದಂತಹ ಗ್ರಾಮದವರು ಸುರೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿಮ್ಗೂ ಕೂಡ ಈ ಸೈಟ್ ವಿಚಾರದಲ್ಲಿ ವಂಚನೆ ಆಗಿದೆ ಅಂತ ಮಾಹಿತಿ ಬಂದಿದೆ. ಏನಾಗಿದೆ ಸರ್, ವಿಚಾರ ಏನಿದೆ? ಮೇಡಮ್, ನಮಗೂ ಇದು ಫಲಾನುಭವಿ ನಮಗೂ ವಂಚನೆ ಆಗಿದೆ. ಇದು ಏನಾಗಿದೆ ಅಂದ್ರೆ ಮೇಡಮ್, ಆಶ್ರಯ ಯೋಜನೆಗೆ ಕೆಂಬತ್ತಳ್ಳಿ ಸರ್ವೆ ನಂಬರ್ 55ರಲ್ಲಿ 8 ಎಕರೆ 10 ಗುಂಟೆ ಆಶ್ರಯ ಯೋಜನೆಗಾಗಿತ್ತು.
ಇದು ನಾವು ಸುಮಾರು 2010-11ರಿಂದನೂ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಫಲಾನುಭವಿಗಳಿಗೆ ಆಶ್ರಯ ನಿಟ್ಟಿನಲ್ಲಿ ಹಕ್ಕುಪತ್ರಗಳು ಮತ್ತೆ ನಿವೇಶನ ಹಂಚಿಕೆ ಮಾಡ್ಬೇಕಂತ ನಾವು ಆಗಿನ ಮಹಾನಗರ ಪಾಲಿಕೆಯಿಂದ ಹಿಡಿದು ನಾವು ಇವತ್ತಿನವರೆಗೂ 2026 ಹೋರಾಟ ಮಾಡಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ನೀವು ಹೋರಾಟ ಮಾಡಿದ್ರು ನಿಮ್ಗೆ ಯಾವ್ದೇ ರೀತಿ ಇದು ಕ್ರಮ ತೆಗೆದುಕೊಂಡಿಲ್ವಾ ಅವರು? ಮೇಡಮ್, ಅದು ಏನಾಗಿದೆ ಅಂದ್ರೆ ಈ ಫಲಾನುಭವಿ ಪಟ್ಟಿಗಳು ಹೊಸದಾಗಿ ಇವಾಗ ಅವರೇ ಹೇಗಾಗಿ ಅವ್ರು ಯಾರಿಗೆ ಬೇಕೋ ಅವ್ರಿಗೆ ಫಲಾನುಭವಿ ಪಟ್ಟಿಗಳನ್ನ ಆಯ್ಕೆ ಮಾಡ್ಕೊಂಡು ನಮ್ಮೆಲ್ಲ ಹಳೆ ಪಟ್ಟಿನ ಅದನ್ನ ತೆಗೆದಾಕಿ ಈಗ ಹೊಸ ಪಟ್ಟಿ ಮಾಡ್ಕೊಂಡಿದ್ದಾರೆ. ನಿಮ್ ಸ್ಥಳೀಯ ಶಾಸಕರನ್ನ ಭೇಟಿ ಆಗಿದ್ರಾ? ಇದ್ರ ವಿಚಾರವಾಗಿ ಒಂದು ಬಾರಿ ಭೇಟಿ ಆಗಿದ್ದೀವಿ. ಅವ್ರು ಯಾವ್ದು ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ರು? ಇಲ್ಲ, ಅವರು ಅವಾಗ ಎಲ್ಲ ನಮ್ಗೆ ತುಂಬಿದ್ರು. ಅವಾಗ ಯಾವ್ದೇ ರೀತಿ ಈಗ ನಿಮ್ಗೆ ಇದರಿಂದ ಏನಾಗ್ಬೇಕಾಗಿದೆ ಸರ್? ಮೇಡಮ್, ಏನಿಲ್ಲ, ಈಗ ಏನಾಗಿದೆ ಅಂದ್ರೆ ನಮ್ಮ ಹಳೆ ಫಲಾನುಭವಿಗಳಿಗೆ ಇದ್ರಲ್ಲಿ ಕೈ ಬಿಟ್ಟಿದ್ದಾರೆ. ಈಗ ಹೊಸ ಫಲಾನುಭವಿಗಳು ಪಟ್ಟಿ ಮಾಡ್ಕೊಂಡು ಅವರೇ ಏಕೈಕವಾಗಿ ಮಾರಾಟ ಮಾಡ್ಕೊಂಡು ಮನೆಗಳು ಕಟ್ತಾ ಇದ್ದಾರೆ ಮೇಡಮ್. ಕೈ ಬಿಡೋದಿಕ್ಕೆ ಏನೋ ಒಂದು ಕಾರಣ ಕೊಟ್ಟಿರ್ತಾರಲ್ವಾ, ಆ ಕಾರಣ ಏನಿರ್ಬೋದು ಸರ್? ಮೇಡಮ್, ಕಾರಣ ಏನಂದ್ರೆ ಕಾಸು ಮೇಡಮ್. ಕಾಸು ಕೊಟ್ಟವರಿಗೆ ಇತ್ತು. ಹಣಕ್ಕೋಸ್ಕರ ಈಗ ಹಳೆ ಫಲಾನುಭವಿಗಳನ್ನ ಕೈ ಬಿಟ್ಟಿದ್ದಾರೆ ಅನ್ನೋ ಗಂಭೀರ ಆರೋಪ. ಹೌದು. ಈಗ ಮುಂದಿನ ನಡೆ ಏನು ಸರ್ ನಿಮ್ದು? ಈಗ ಆಲ್ರೆಡಿ ನಾವು ಎಲ್ಲ ಹೋರಾಟಕ್ಕೆ ಸಿದ್ಧ ಮಾಡ್ಕೊಂಡಿದ್ವಿ ಮೇಡಮ್. ಎಲ್ಲ ಕಡೆ ನಮ್ಮನ್ನ ಜಿಲ್ಲಾಧಿಕಾರಿಗಳಿಗಾಗಿ ನಮ್ಮ ಮನವಿ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಎಸ್ ಸರ್, ಧನ್ಯವಾದ. ಐಡೆನ್ಸ್ ನ್ಯೂಸ್ ನಲ್ಲಿ ಲೈವ್ ಅಲ್ಲಿ ಬಂದು ಮಾತನಾಡಿದಕ್ಕೆ ಧನ್ಯವಾದಗಳು ಸರ್. ಎಸ್, ಕೆಂಬತ್ತಳ್ಳಿಯ ಗ್ರಾಮದಲ್ಲಿ ಹಗರಣ ನಡೆದಿದೆ. ಕೋಟ್ಯಾಂತರ ರೂಪಾಯಿಗಳ ಬೃಹತ್ ಹಗರಣ ನಡೆದಿದೆ ಅನ್ನೋ ಆರೋಪ ಇಲ್ಲಿ ಕೇಳಿ ಬಂದಿರುವಂತದ್ದು. ಏನು GBA ಅಧಿಕಾರಿ ಗಂಗುಲಪ್ಪ ಅವರು ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಬನ್ನಿ ಇದ್ರ ಬಗ್ಗೆ ಸ್ಥಳೀಯರು ಏನು ಹೇಳ್ತಾರೆ ಕೇಳ್ಕೊಂಬರೋಣ. ಕೆಂಬತ್ತಳ್ಳಿ ಸರ್ವೆ ನಂಬರ್ 55ರಲ್ಲಿ 8 ಎಕರೆ 10 ಎಕರೆ 8 ಎಕರೆ 10 ಗುಂಟೆ ಒಂದು ಆಶ್ರಯ ಯೋಜನೆಗೆ ಆಗಿದೆ ಅಂತ ನಮಗೆ ಇದು ಮಾಡಿದರು. ನಾವೇನೋ ಬಡವರು ಬದುಕೊಳ್ಳೋಣ ಅಂತ ಒಂದು ಆಶ್ರಯ ಮಾಡ್ಕೊಳ್ಳೋಣ ಅಂತ ಇದಕ್ಕೆ ಬಂದಾಗ ಅವರು ಒಂದು 3 ಲಕ್ಷ ಡಿಮ್ಯಾಂಡ್ ಮಾಡಿದರು. ನಾವು ಕ್ಯಾಶ್ ಕೊಟ್ವಿ, ಚೆಕ್ಕು ಗಿಕ್ಕು ಅಂತ ಏನು ಕೊಡಲಿಲ್ಲ. ಈಗ ನಾವು ಕೇಳಕ್ಕೆ ಹೋದರೆ ಧಮಕಿ ಹಾಕ್ತಾರೆ, ಮರ್ಡರ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ. ನಾವು ನಮಗೆ ಸ್ವಲ್ಪ ನ್ಯಾಯ ಬೇಕು ಅಂತ ನಾವು ನಿಮ್ಮ ಮುಂದೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲಿ ಬರುತ್ತೆ ಸರ್ವೆ ನಂಬರು? ಸರ್, ಕೆಂಬತ್ತಳ್ಳಿ ಸರ್ವೆ ನಂಬರ್ 55. ಯಾರ ಕೈ ದುಡ್ಡು ಕೊಟ್ಟಿದ್ದು ನೀವು? ನಾವು ಗಂಗಲಪ್ಪ ಅವ್ರ ಕೈಗೆ. ಏನು ಮಾಡ್ತಾರೆ ಅವ್ರು ಗಂಗಲಪ್ಪ? BBMPಯಲ್ಲಿ ಕೆಲಸ ಮಾಡ್ತಾರೆ. ಎಲ್ಲಿ, ಯಾವ BBMP, ಏನು ಕೆಲಸ ಮಾಡ್ತಾರೆ ಅವರು? ಇದು ನಮ್ಮ ಯಾವುದು ಕತ್ತರಗುಪ್ಪೆ ಹತ್ರ, ಏನು ಉಸಿರು ಅದು ಹೆಸರು ಕತ್ತರಗುಪ್ಪೆ ಕತ್ತರಗುಪ್ಪೆ BBMP ಆಫೀಸ್ ಕಾಮಾಖ್ಯ. ಏನು ಕೆಲಸ ಮಾಡ್ತಾರೆ? ಡಿ ಗ್ರೂಪ್ ಇದಿರ್ಬೋದು, ನೌಕರರು. ಎಷ್ಟು ದುಡ್ಡು ಕೊಟ್ರಿ? 3 ಲಕ್ಷ. ಇನ್ನೂ ಎಷ್ಟು ಕೇಳಿದ್ರು? ಮತ್ತೆ ನಾವು ಜಾಗಕ್ಕೆ ಬರ್ತೀವಿ ಅಂದರೆ 5 ಕೊಡಿ 6 ಕೊಡಿ, ಇಷ್ಟ ಬಂದಂಗೆ ಕೇಳೋದು. ನಾವು ಎಲ್ಲಿಂದ ತರೋದು ಸರ್? ನಾವು ಕೂಲಿ ಮಾಡ್ಕೊಳ್ಳೋದು. ಈಗ ಸರ್ಕಾರಿ ಜಾಗ ಅಲ್ವಾ ಅದು? ಸರ್ಕಾರಿ ಇವ್ರಿಗೆ ಏನಕ್ಕೆ ದುಡ್ಡು ಕೊಡಬೇಕು ಅಂತ ಕೇಳಿದ್ರ ನೀವೇನಾದ್ರು? ನಿಮ್ಮ ಅಪ್ಪಂದ ಅಂತಾರೆ, ಧಮಕಿ ಆಗ್ತದೆ. ಅಲ್ಲ, ಈಗ ದುಡ್ಡು ಕೇಳಿದ ಅವರೇ ಅಲ್ವಾ? ದುಡ್ಡು ಕೊಡೋಕ್ಕಿಂತ ಮುಂಚೆ ನೀವು ಕೇಳಿದ್ರೆ ನಿಮ್ಗೆ ಯಾಕೆ ದುಡ್ಡು ಕೊಡಬೇಕು ಅಂತ ಕೇಳಿದ್ರಾ? ಕೇಳಿದ್ದಕ್ಕೆ ಮನೆಯಿಂದ ಆಚೆ ಹೋಗಲ್ಲ ಅಂತ. ಯಾರು ಅಂತ ಹೇಳ್ಬೇಕು? ಸಿದ್ಧಲಿಂಗಪ್ಪ. ಯಾರು ಈಗ ನಿಮ್ಮ ಮೇಲೆ ಏನೋ ಸಾಯಿಸ್ತೀನಿ ಅಂತ ಹೇಳ್ದವ್ರು ಯಾರು? ಸಾಯಿಸ್ತೀನಿ ಅಂತ ಕೃಷ್ಣಪ್ಪ ಅಂತವ್ರು ಯಾರೋ ಕನ್ನಳ್ಳಿನ ಏನೋ ಅಂತಂದ್ರು ಊರು. ಅದು ನಮಗೆ ಗೊತ್ತಿಲ್ಲ ಸರಿಯಾಗಿ. ಬಂದಿದ್ರು, ಸ್ಪಾಟಿಗೆ ಬಂದಿದ್ರು. ನಾವು ಅನ್ಯಾಯ ಆಗಿದೆ ಅಂತ ಕೇಳಕ್ಕೆ ಹೋದಾಗ, ನೀವು ಜಾಗಕ್ಕೆ ಬಂದರೆ ಮರ್ಡರ್ ಮಾಡಿ ಬಿಸಾಕ್ತೀನಿ, ಮೂಟೆ ಕಟ್ಟಿಬಿಡ್ತೀನಿ ಅಂತ. ಎಷ್ಟು ಜನ ಮೋಸ ಮಾಡಿದ್ದಾರೆ? ನಾವು ಇಲ್ಲಿ ನಮ್ಮ ಇದರಲ್ಲಿ ಒಂದು 30-40 ಜನ ಇದ್ದೀವಿ. ಅಲ್ಲೇ ಸೈಡ್ಗಳಿದಾವೆ ಅಂತ ಹೇಳಿದ್ರು. ಯಾರಣ್ಣ ಹೇಳಿದ್ದು? ಗಂಗ್ಲಪ್ಪಣ್ಣ. ನಮಗೆ ಗೊತ್ತಿಲ್ಲ. ಮೀಟಿಂಗ್ಗೆ ಸಿದ್ಧಲಿಂಗಪ್ಪ ಗಂಗ್ಲಪ್ಪಣ್ಣ ಇಬ್ಬರು ಕರೆದ್ರು. ಆವಾಗ ನಾವು ಮೀಟಿಂಗ್ಗೆ ಬಂದ್ವಿ. ಸಿದ್ಧಲಿಂಗಪ್ಪನ ಮಗನೂ ಬಂದು ಒಂದು ಸಲ 2,000 ರೂಪಾಯಿ ಇಸ್ಕೊಬಂದ ನನ್ನ ಹತ್ರ. ನಾನು ಕಷ್ಟಪಟ್ಟು ಕೊಟ್ಟೆ 2,000 ರೂಪಾಯಿ.
ಗಂಗ್ಲಪ್ಪನಿಗೂ ಅದೆಲ್ಲ ಕ್ಲೀನ್ ಮಾಡಿಸ್ಬೇಕಂದಿದ್ದಕ್ಕೆ 40,000 ರೂಪಾಯಿ ಕೊಟ್ಟಿದ್ದೀನಿ ಅಣ್ಣ. ಸೈಡ್ ಕೊಡ್ತೀನಿ ಅಂದರು, ನಮಗೆ ಸೈಡೇ ಕೊಡಲಿಲ್ಲ ಅಣ್ಣ. ಅಲ್ಲ ಈಗ ಅದು ಸರ್ಕಾರಿ ಜಾಗ, ಸರ್ಕಾರಿ ಜಾಗ ನೀವು ದುಡ್ಡು ಕೊಟ್ರೆ ಹೆಂಗೆ, ಯಾವ ಆಧಾರದ ಮೇಲೆ? ಯಾವ ಆಧಾರದ ಮೇಲೆ ಅಂದರೆ ಅದು ಬೆಟ್ಟ ಥರ ಇತ್ತು, ಅದು ಕ್ಲೀನ್ ಮಾಡೋಕ್ಕೆ ಕೊಡು ಅಂತ ಕೇಳಿದ್ರು, ಕೊಟ್ಟಿದ್ದೀವಿ. ಇಲ್ಲ ಅಂತ ಹೇಳಿಲ್ಲ. ಆಯ್ತಪ್ಪ ನಮ್ಗೇನೋ ಆಧಾರ ಮಾಡಿಕೊಡ್ರಪ್ಪ ಅಂತ ಕೊಟ್ಟಿದ್ದೀವಿ ಸರ್. ಸಂಘಟನೆ ಹೆಸರು ಹೇಳ್ಕೊಂಡು ಕಾಸು ಕೇಳಿದ್ರ ನಿಮಗೆ ಜಾಗ ಕೊಡ್ತೀವಿ? ಸಂಘಟನೆ ಹೆಸರು ಹೇಳಿಲ್ಲ, ಏನೂ ಹೇಳಿಲ್ಲ. 40,000 ರೂಪಾಯಿ ದುಡ್ಡು ಕೊಟ್ಟಿರೋದು ನಿಜ. ಯಾರಿಗೆ? ಗಂಗ್ಲಪ್ಪನಿಗೆ. ಅದು ನಾನು ಸೈಡ್ ಕೊಡಿಸ್ತೀನಿ ಅಂತ ನಂದು ಲೀಸ್ಟಲ್ಲಿ ಕೂಡ ಸೇರ್ಸವ್ರ ಹೆಸರು ಐತೆ ಸರ್. ಯಾವ ಲೀಸ್ಟಲ್ಲಿ ಐತೆ? ಈಗ ಇದೇ ಲೀಸ್ಟಲ್ಲಿ ಐತೆ ಸರ್. ಇಲ್ಲೇ ಇದೆ ಸಂಘಟನೆ ಲೀಸ್ಟಲ್ಲಿ ಒಳ್ಳೆ ಸರ್. ಗಂಗಾಧರ ರಂಗಪ್ಪ ಅಂತ. ನಮ್ಗೆ ಹೋಗಿ ಕೇಳಿದ್ರೆ ಈ ಅಪ್ಪನ ಸಿದ್ಲಿಂಗಪ್ಪನ 4 ಲಕ್ಷ ಕೊಡಿ ಅಂತಾನೆ ಸರ್. ಎಲ್ಲ ಮೊಬೈಲ್ಗಳು ಮನೆ ಒಳಗಡೆ ಒಂದು ಬೆಂಚ್ ಚೇರ್ ಮೇಲೆ ಇಕ್ಬಿಟ್ಟು ನೀವು ಮಾತಾಡ್ರಿ, ರೆಕಾರ್ಡಿಂಗ್ ಮಾಡ್ಕೊತೀರಾ, ಕಳ್ರಿ ನೀವು, 4 ಲಕ್ಷ ಕೊಟ್ಟರೆ ಕೊಡ್ತೀನಿ ಅಂತ ಹೇಳ್ದೆ ಸರ್. ನಮ್ಮ ಹತ್ರ 4 ಲಕ್ಷ ಇಲ್ಲ, ಅದಕ್ಕೆ ಇವಣ್ಣ ಅವ್ರ ಹತ್ರ ಬಂದಿದ್ದೀವಿ ಸರ್. ಸುರೇಶ್ ಅಣ್ಣ, ಇವಣ್ಣ ಏನೋ ಒಂದು ಆಧಾರ ಮಾಡಿಕೊಡ್ರಿ ಅಂತ ಬಂದಿದ್ದೀವಿ. ನಾವು ಕೇಳ್ತಕ್ಕಂಥ ಪ್ರಶ್ನೆಗಳು ಬಹಳ ಅರ್ಥಪೂರ್ಣವಾಗಿದೆ. ಯಾಕಂತ ಹೇಳಿದ್ರೆ ಬೆಂಗಳೂರಿನ ಆಸುಪಾಸಿನಲ್ಲಿ ಇವತ್ತು ಸಂಘಟನೆಗಳದೇನೇ ರಾಜ್ಯಭಾರ ನಡೀತಾ ಇದೆ. ಆದರೆ ಕೆಲವು ಸಂಘಟನೆಗಳು ದಲಿತ ಚಳುವಳಿಯ ಏನು DSS ಮೂಲ ಸಂಘಟನೆಗಳೇನಿದ್ದಾವೆ ಅವ್ಯಾವುದೂ ಸಹ ಜನರನ್ನು ವಂಚನೆ ಮಾಡಲಿಕ್ಕೆ ಇದುವರೆಗೂ ಹೋಗಲಿಲ್ಲ. ಜನರ ಪರವಾಗಿ ಸರ್ಕಾರ ಮಾಡ್ತಕ್ಕಂಥ ಪಾಲಿಸಿಗಳನ್ನು ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ಜನರಿಗೆ ತಲುಪಿಸ್ತಕ್ಕಂಥ ಮೂಲ ಉದ್ದೇಶನೇ ದಲಿತ ಚಳುವಳಿಗಳ ಕೆಲಸ. ಆದರೆ ಇವತ್ತು ಕೆಲವು ಸಂಘಟನೆಗಳು ಹೊಟ್ಟೆಪಾಡಿಗಾಗಿ ಕೆಲವು ಸಂಘಟನೆಗಳನ್ನು ಕಟ್ಟಿಕೊಂಡು ಅವರಲ್ಲಿ ಆಚಾರ ಇಲ್ಲ, ವಿಚಾರ ಇಲ್ಲ, ಸೈದ್ಧಾಂತಿಕ ನೆಲೆಗಟ್ಟಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ಕೊಂಡು ಇವತ್ತು ತನ್ನ ಹೊಟ್ಟೆಪಾಡಿಗಾಗಿ ಲೂಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. 1973-74 ದಶಕದಲ್ಲಿ ದಲಿತ ಚಳುವಳಿ ಭೂಮಿಗಾಗಿ ಹೋರಾಟವನ್ನು ಮಾಡ್ತಾರೆ. ಅದರಿಂದ ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಭೂಮಿ ಇವತ್ತು ಸಿಕ್ಕಿದೆ. ದಲಿತರ ಹತ್ರ ಏನಾದರೂ ಇವತ್ತು ಭೂಮಿ ಇದೆ ಅಂತ ಹೇಳಿದ್ರೆ ಅದು ದಲಿತ ಸಂಘರ್ಷ ಸಮಿತಿ ಕೊಟ್ಟಿರ್ತಕ್ಕಂಥ ಕೊಡುಗೆ. ಆದರೆ ಇವತ್ತು ಏನಾಗಿದೆ, ಕೆಲವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಾವು ಅಲ್ಲಿ ಸರ್ಕಾರಿ ಭೂಮಿನಲ್ಲಿ ನಿವೇಶನಗಳನ್ನು ಮಾಡ್ತೀವಿ, ಆಮೇಲೆ ಇನ್ಯಾವುದೋ ಜಮೀನಲ್ಲಿ ಕಾಂಪೌಂಡನ್ನು ಹಾಕ್ತೀವಿ, ಇನ್ಯಾವುದೋ ಒತ್ತುವರಿ ಆಗಿರ್ತಕ್ಕಂಥನ್ನ ಬಿಡಿಸ್ಕೊಡ್ತೀವಿ ಅಂತಕ್ಕಂಥ ಈ ಮಾತುಗಳನ್ನು ಹೇಳಿ ಅಮಾಯಕ ಜನರನ್ನು ವಂಚನೆ ಮಾಡ್ತಕ್ಕಂಥದ್ದು ಬಹಳ ಸುಲಭವಾಗಿ ನಡೀತಾ ಇರತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಸುತ್ತಮುತ್ತಲೂ ಇದು ಬಹಳಷ್ಟು ಎಗ್ಗಿಲ್ಲದೆ ನಡೀತಾ ಇದೆ. ಮತ್ತು ಅದರಲ್ಲಿ ವಿಶೇಷವಾಗಿ ಏನು ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಈ ನೈಸ್ ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ ಕೆಲವು ಗ್ರಾಮಗಳಲ್ಲಿ ಇದು ಎಗ್ಗಿಲ್ಲದೆ ನಡೀತಕ್ಕಂಥದ್ದು. ಇದು ಕಂದಾಯ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಗಮನದಲ್ಲಿದ್ದರೂ ಸಹ ಅವರು ಸಹ ಶಾಮೀಲಾಗಿ ಕೆಲವೊಂದು ಬಿಡಿಕಾಸಿಗೆ ಕೈ ಚಾಚ್ತಾ ಅವರು ಸಹ ಇಂಥ ಕೃತ್ಯಗಳಲ್ಲಿ ಶಾಮೀಲಾಗಿರ್ತಕ್ಕಂಥದ್ದನ್ನು ನಾವು ಬಹಳಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀವಿ. ಇವತ್ತು ಸರ್ಕಾರಿ ಭೂಮಿನಲ್ಲಿ ಏನು ಕೆಂಬತ್ತಳ್ಳಿ ಸರ್ವೆ ನಂಬರ್ 55ರ ಸರ್ವೆ ನಂಬರಲ್ಲಿ 8 ಎಕರೆ 15 ಗುಂಟೆ ಭೂಮಿ ಸರ್ಕಾರಿ ಭೂಮಿ ಆಶ್ರಯ ಸಮಿತಿಗೆ ಮಂಜೂರಿ ಆಗಿದೆ. ಅದನ್ನು ಫಲಾನುಭವಿಗಳ ಪಟ್ಟಿಯನ್ನು ತಯಾರು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಇಲ್ಲಿರ್ತಕ್ಕಂಥ ಬಡವರು ಹೇಳ್ತಾ ಇದ್ದಾರೆ. ಕೆಂಬತ್ತಳ್ಳಿ ಸರ್ವೆ ನಂಬರು 55ರಲ್ಲಿ 8 ಎಕರೆ 10 ಗುಂಟೆ ಈ ಸರ್ಕಾರದಿಂದ ಫಲಾನುಭವಿ ಅಂದರೆ ಆಶ್ರಯ ಯೋಜನೆಗೆ ಮಂಜೂರಾಗಿರೋಂಥ ಸರ್ವೆ ನಂಬರ್. ಹಾಗಾಗಿ ಇದನ್ನು ಈ ಕೆಲವೊಬ್ಬರು ಅಲ್ಲಿ ಸಂಘಟನೆ ಹೆಸರು ಹೇಳ್ಕೊಂಡು ಸುಮಾರು ಜನಗಳ ಹತ್ರ ವಂಚನೆ ಮಾಡಿ ಈ 5 ಲಕ್ಷ 10 ಲಕ್ಷ 3 ಲಕ್ಷ ಅಂತ ತಗೊಂಡು ಸೈಟ್ ಕೊಡೋಂಗೆ ಮಾಡಿ, ಮತ್ತು ಅವ್ರ ಹತ್ರ ತಗೊಂಡಿರೋರಿಗೆ ಅವರೆಲ್ಲನ ಬೇರೆ ಕಡೆ ಹೋದಾಗ ಆ ಸೈಟ್ನೇ ಮತ್ತೊಬ್ಬರಿಗೆ ಮಾರಿ ಅಲ್ಲಿ ಸುಮಾರು ಒಂದು 5-6 ಜನ ಸೇರ್ಕೊಂಡಿದ್ದಾರೆ. ಅಲ್ಲಿ ಯಾರೇ ಹೋದ್ರೂ ಬೆದರಿಕೆ, ದುಡ್ಡು ಕೊಟ್ಟವರಿಗೆ ಅಲ್ಲಿ ಸೈಟು. ಆದರೆ ಸರ್ಕಾರದಿಂದ ಇವ್ರಿಗೆ ಯಾವುದೇ ಆದೇಶ ಇನ್ನೂ ಇದುವರೆಗೂ ಕೊಟ್ಟಿಲ್ಲ. ನಾವು ಹೋರಾಟ ಮಾಡಿದ್ವಿ, ಒಂದು 10 ವರ್ಷದಿಂದ ನಾವು ಹೋರಾಟ ಮಾಡಿದ್ವಿ. ಇದು BBMP ಕಳಿಸಿದ್ದಾರೆ. BBMPನಲ್ಲಿ ನಮಗೆ ಇಲ್ಲಿ DC ಸಾಹೇಬರು ಇಲ್ಲಿಂದ ಇಲ್ಲಿ ಕಳಿಸೋರೆ 20 ಆಗ ಮಹಾನಗರ ಪಾಲಿಕೆ ಇತ್ತು. ಈಗ GBA ಆಗಿದೆ, ಗ್ರೇಟರ್ ಬೆಂಗಳೂರು ಆಗಿರೋದ್ರಿಂದ ನಾವು ಮಹಾನಗರ ಪಾಲಿಕೆ ಇರೋದ್ರಿಂದ ಆವತ್ತಿನೇ ಈ ಲಿಸ್ಟ್ ಮಾಡಿದ್ರು. ಈ ಲಿಸ್ಟ್ ಮಾಡಿದ್ರಲ್ಲಿ ಎಲ್ಲರದ್ದು ಇಲ್ಲಿ ಫಲಾನುಭವಿಗಳಿದೆ. ಈಗೇನು ಮಾಡವ್ರೆ, ಅವ್ರು ಹೊಸದಾಗಿ ಲಿಸ್ಟ್ ಮಾಡಿಕೊಂಡು ಇದರಲ್ಲಿರೋಂಥ ಫಲಾನುಭವಿಗಳನ್ನ ತೆಗೆದು ಅವ್ರಿಗೆ ಯಾರು ಬೇಕೋ ಆ ರೀತಿಯಲ್ಲಿ ಅವರು ಸೈಟ್ಗಳು ಹಂಚಿಕೆ ಮಾಡ್ತಾವ್ರೆ. ಈಗ ಹೋದ್ರೆ ಅಲ್ಲಿ ನಮ್ಮ ಸೈಟು ಇಲ್ಲ,
ನಿಮಗೆ ಹಣನೂ ಇಲ್ಲ, ಯಾವುದೇ ಥರದ್ದು ಮಾಹಿತಿನೂ ಇಲ್ದಿರ ಈಗ ಮನೆಗಳು ಕಟ್ತಾವ್ರೆ. ಇದು ಸರ್ಕಾರದವರು ಗಮನ ಎತ್ತಿಕೊಂಡು ಫಲಾನುಭವಿಗಳಿಗೆ ಯಾರ್ಯಾರು ಇದ್ದಾರೋ, ನಿರ್ಗತಿಕರಿದ್ದಾರೋ, ಬಡವರಿದ್ದಾರೋ ಅವ್ರು ದಯವಿಟ್ಟು ಇದನ್ನು ಎಲ್ಲ ಪರಿಶೀಲನೆ ಮಾಡಿ ಸಾಹೇಬರು DC ಸಾಹೇಬರಾಗಲಿ, ನಮ್ಮ ಜಂಟಿ ಆಯುಕ್ತರಾಗಲಿ, ನಮ್ಮ ಬೊಮ್ಮನಹಳ್ಳಿ ಅಲ್ಲ, ನಮ್ಮ ಸೌತ್ ಡಿವಿಷನ್ನು DC ಸಾಹೇಬರಾಗಲಿ, ಯಾರೇ ಆಗಲಿ ಅಧಿಕಾರಿಗಳು ಬಂದು ಇದನ್ನು ಪರಿಶೀಲನೆ ಮಾಡಿ ನೀವೇನೇನೇ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಕೇಳ್ಕೊಂಡು. ಸರ್, ಜಾಗ ಸರ್ಕಾರದ್ದು. ಹೌದು. ಜಾಗ ಆಶ್ರಯ ಕಮಿಟಿಲಿ ಏನೋ ಫಲಾನುಭವಿಗಳನ್ನ ನೇಮಿಸ್ತಕ್ಕಂಥದ್ದು ಬಂದು ಸರ್ಕಾರ. ಸೊ ಇವ್ರು ಯಾರು ಫಲಾನುಭವಿಗಳ ಲಿಸ್ಟ್ನ ಇವರೇ ಕೊಟ್ಟು ಇವರೇ ಮನೆ ಕಟ್ಟಿಸ್ಕೊಡೋಕ್ಕೆ ಇವ್ರು ಯಾರು? ಮತ್ತು ಇಷ್ಟೆಲ್ಲ ಆಗ್ತಾ ಇದ್ದು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಈಗ ಅಲ್ಲಿರೋ ಅಧಿಕಾರಿಗಳಲ್ಲಿ ಏನಾಗಿದೆ ಅಂದರೆ, ನಾವು ವಿಚಾರಣೆ ಮಾಡಿದ್ವಿ, ಅಲ್ಲಿ ಹೋಗಿರೋಂಥವ್ರಲ್ಲಿ ಈ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳಿರೋಂಥವ್ರಿಗೆ ಒಂದೊಂದು ಸೈಟು 2 ಸೈಟ್ ಕೊಟ್ಟವ್ರೆ ಆಲ್ರೆಡಿ ಮನೆಗಳು ಕೊಡ್ತಾವ್ರೆ. ಈಗ ಅಲ್ಲಿ ಯಾರು ಹೋದ್ರೂ ಅಷ್ಟೇ, ಪ್ರತಿಯೊಬ್ಬರು ಯಾರು ಹೋದ್ರೂ ಅವ್ರ ಮೇಲೆ ಇವ್ರ ಮೇಲೆ ಅವರು ನಿಜವಾದ ಫಲಾನುಭವಿಗಳಿಗೆ ಯಾರಿಗೂ ಸಿಗ್ತಾ ಇಲ್ಲ. ಈ ಲಿಸ್ಟ್ ಮಾಡಿ, ಇದು ಹಳೆ ಲಿಸ್ಟು, ಈಗ ಹೊಸ ಲಿಸ್ಟ್ ಮಾಡ್ಕೊಂಡು ಅವ್ರಿಗೆ ಯಾರಿಗೆ ಬೇಕೋ ಅವ್ರಿಗೆ ನೀಡ್ತಕ್ಕಂಥದ್ದು, ದುಡ್ಡು ಕೊಟ್ಟವ್ರಿಗೆ. ಅಂದರೆ ಈಗ ಅಲ್ಲೆಲ್ಲ ದುಡ್ಡು ಕಲೆಕ್ಷನ್ ಮಾಡ್ತಾ ಇರೋರು ಯಾರು? ಏನು ಅದನ್ನು ಈಗ ಒಂದಷ್ಟು ಜನ ಹೇಳಿದ್ರು ಅದೆಲ್ಲ ಫುಲ್ ಕಲ್ಲು ಬಂಡೆ ಇತ್ತು, ಕ್ಲೀನ್ ಮಾಡೋದು ದುಡ್ಡು ಇಸ್ಕೊಂಡಿದ್ದೀನಿ ಅಂತ ಒಂದಷ್ಟು ಜನ ಹೇಳಿದ್ರು. ಯಾಕೆ ದುಡ್ಡು ಇಸ್ಕೊಂಡಿರೋದು? ಹೌದು, ಅದು ಈ ಬಂಡೆ ಮತ್ತು ನರ್ಜಿಗಲ್ಲುಗಳು ಅವು ಇರೋದ್ರಿಂದ ದುಡ್ಡು ಎಲ್ಲರತ್ರ ತೊಗೊಂಡು ಸಮ ಮಾಡಿ ನಿವೇಶನಗಳು ಹಂಚ್ತೀವಿ ಅಂತ ತೊಗೊಂಡಿದ್ವಿ. ಈಗ ಅದು ನಮಗೆ ಮಾಹಿತಿ ಯಾರಿಗೂ ಗೊತ್ತಿಲ್ಲ, ಹಳೇ ಫಲಾನುಭವಿಗಳಿಗೆ ಇದ್ರ ಮಾಹಿತಿನೇ ಇಲ್ಲ. ಇವ್ರು ಏಕಾಏಕಿ ಇವರು ಹೊಸದಾಗಿ ಮಾಡಿಕೊಂಡು ಯಾರ್ಯಾರು ಬೇಕೋ ಕೊಟ್ಕೊಂಡು ಇವಾಗ ಮನೆಗಳು ಕಟ್ಟಿಸ್ತಾವ್ರೆ. ಸರ್, ನನ್ನ ಪ್ರಶ್ನೆ, ಅದು ಸರ್ಕಾರಿ ಜಾಗ, ಆಶ್ರಯ ಕಮಿಟಿಗೆ ಅಂತ ಆಗಿರ್ತಕ್ಕಂಥದ್ದು. ಅದನ್ನ ಕ್ಲೀನ್ ಮಾಡೋದಾಗಿರ್ಬೋದು, ಏನೇ ಇದ್ರೂ ಸರ್ಕಾರದಿಂದ ಅನುದಾನ ಬರ್ತಾಯಿದೆ, ಸರ್ಕಾರದಿಂದ ಅನುದಾನ ಇರ್ತದೆ. ಅದನ್ನು ಕ್ಲೀನ್ ಮಾಡಲಿಕ್ಕೆ ಆಗಿರ್ಬೋದು, ಅಥವಾ ಅದನ್ನು ವಿಂಗಡಿಸಲಿಕ್ಕೆ ಆಗ್ಬೋದು, ನಿವೇಶನ ಹಂಚಲಿಕ್ಕೆ. ಸೊ ಇದನ್ನು ಯಾವ ಆಧಾರದ ಮೇಲೆ ಇವ್ರು ದುಡ್ಡು ತೊಗೊಂಡ್ರು, ಮತ್ತು ಯಾರು ದುಡ್ಡು ತೊಗೊಂಡಿದ್ದು ಅವ್ರ ಹೆಸರು? ಯಾಕಂದರೆ ಅವ್ರು ಹೇಳ್ತಾಯಿದ್ರು ಯಾರೋ ಮೊಬೈಲೇನೋ ತೊಗೊಂಡೋದ್ರೆ ಮನೇಲಿ ಇಟ್ಬಿಟ್ಟು ಆಮೇಲೆ ಮಾತಾಡಿ ಅನ್ನೋಂಥ ಆಗಿರ್ಬೋದು. ಇವೆಲ್ಲ ಒಂದಷ್ಟು ವಿಚಾರಗಳು ನೀವೇ ಹೇಳಿದ್ರಿ. ಇವೆಲ್ಲ ನಿಜನಾ? ವಾಸ್ತವಾಂಶ ನಿಜ ಇದೆಯಾ? ಈಗ ಅವರು ನಗದು ರೂಪದಲ್ಲಿ ತಗೊಳೋದು. ಈ ಗೂಗಲ್ ಪೇ, ಫೋನ್ಪೇ, ಬ್ಯಾಂಕ್ ವ್ಯವಹಾರ ಯಾವುದೂ ಮಾಡಲ್ಲ ಅವರು ನಗದು ರೂಪದಲ್ಲಿ. ಯಾಕಂದರೆ ಕಳ್ಳರು ಸಿಕ್ಕಾಕೊಂತಾರಲ್ಲ, ಯಾವುದೇ ಆಗಲಿ ದುಡ್ಡು ಕೊಡೋಕೆ ಹೋದಾಗ ನಗದು ರೂಪದಲ್ಲೇ ತಗೊಳೋದು. ಈಗ ಬ್ಯಾಂಕ್ ವ್ಯವಹಾರ ಆಗಲಿ, ಗೂಗಲ್ ಪೇ ಆಗಲಿ, ಅದ್ರಲ್ಲಿ ಹೋದ್ರೆ ಇವಾಗ ತಗ್ಲಾಕೊಂತಾರ, ಪ್ರತಿಯೊಂದು ಮಾಹಿತಿ ಇರುತ್ತಲ್ಲ. ಆದ್ದರಿಂದ ಇವರಿಗೆ ಯಾರೂ ಇಲ್ಲಿ ಯಾರು ಕೋಟ್ಯಾಧೀಶರಲ್ಲ, ಯಾರೂ ಇರ್ತಂಥವ್ರಲ್ಲ, ಎಲ್ಲ ಕೆಲಸ ಕೂಲಿ ಕೆಲಸ ಮಾಡೋವ್ರಿರೋರು. ಆದ್ದರಿಂದ ಎಲ್ರಿಗೂ ಏನೋ ಒಂದು ನಂಬಿಕೆ, ಮನೆ ಒಂದು ಆಶ್ರಯ ಆಗುತ್ತೆ, ಒಂದೊಂದು ದಿನ ಮನೆ ಕಟ್ಕೋಬೋದು, ಮಕ್ಕಳು ಮರಿ ಚೆನ್ನಾಗಿರ್ಬೋದು, ಒಂದು ಆಸೆ ಯಾರೇ ಆಗಲಿ ಬೆಂಗಳೂರಲ್ಲಿ ಬಂದು ಬದುಕಂಥವ್ರಿಗೆ ಆಸೆ ಇದ್ದೇ ಇರುತ್ತೆ. ಆದ್ದರಿಂದ ಎಲ್ಲ ಇವಾಗ ನಮಗೆಲ್ಲ ಅನ್ಯಾಯ ಆಗಿದೆ. 97 ಸರ್ವೆ ನಂಬರ್ನಲ್ಲಿ 55ರಲ್ಲಿ ನಾವು ಸುಮಾರು ಸತತವಾಗಿ ಒಂದು 7-8 ವರ್ಷದಿಂದ ಹೋರಾಟ ಮಾಡಿದ್ದೀವಿ ನಮ್ಮ ಸಂಘಟನೆಯಿಂದ. ಇವತ್ತು ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರನ್ನ ಹಿಂಗಿಡಿಸ್ಕೊಂಡು ಅವ್ರು ಯಾರಿಗೆ ಬೇಕೋ ಅವ್ರಿಗೆ ನಿಜವಾದ ಫಲಾನುಭವಿಗಳಿಗೆ ಒಬ್ರಿಗೂ ಯಾವುದೂ ಸೈಟ್ ದೊರಕಲಿಲ್ಲ. ಎಲ್ಲಿಂದನೋ ಕರ್ಕೊಬಂದು ಅವ್ರ ಹತ್ರ 5 ಲಕ್ಷ 10 ಲಕ್ಷ ರೋಡ್ ಕಾಲ್ ಮಾಡಿಕೊಂಡು ಮನೆ ಇವರೇ ಕಟ್ಟಿ ಕೊಡುವಂಗೆ, ಬೇರೆ ಏನು ನೀರು ಹೊಡಿಯೋಂಗಿಲ್ಲ, ಅಲಬ್ಲಕ್ ತರೋಂಗಿಲ್ಲ, ಅವ್ರು ಏನು ಕಟ್ಟುವಂಗಿಲ್ಲ, ಎಲ್ಲ ಅವರೇ ಸ್ವಯರ್ಜಿತ ಮಾಡಿ ಇವ್ರು ಕೊಡುವಂಗೆ 9 ಲಕ್ಷ ಕೊಡಿ, 8 ಲಕ್ಷ ಕೊಡಿ ಅಂತ ರೋಡ್ ಕಾಲ್ ಮಾಡ್ಕೊಂಡು ಕಟ್ತಾವ್ರೆ. ನಾವು ಇದರಿಂದ ನಮ್ಮ ಹೆಸರು ಪಟ್ಟಿಲಿದ್ದ ದೆಸೆಯಿಂದ ನಮ್ಮ ಸಂಘಟನೆಯಿಂದ ನಮ್ಗೆ ಈ ಥರ ಅನ್ಯಾಯ ಆಗಿದೆ, ನೀವು ಯಾಕ್ರಪ್ಪ ಈ ಥರ ಮಾಡ್ತಾಯಿದ್ದೀರಿ ಅಂತ ಕೇಳಲಿಕ್ಕೆ, ನೀವು 10 ಲಕ್ಷ ಕೊಡಿ ಕಟ್ಕೊಡ್ತೀವಿ, ಇಲ್ಲಾಂದರೆ ಜಾಗ ಬಂದರೆ ನಿಮ್ಮನ್ನೆಲ್ಲ ಮರ್ಡರ್ ಮಾಡ್ತೀವಿ ಅಂತೇಳಿ ಎದುರಿಸ್ತು. ಹಂಗಾಗಿ ನಾವು ನಮ್ಮ ಸಂಘಟನಾ ಸಂಸ್ಥೆಗೆ ನಾವು ಒಂದು ದೂರು ನೀಡಿದ್ವಿ, ಈ ಥರ ಪರಿಸ್ಥಿತಿ ಇದೆ ಅಂತ. ನಮ್ಮ ಸಂಘ ಸಂಸ್ಥೆಯವರು ಬಂದು ಕೈ ಹಿಡಿದ್ರು. ಯಾಕೆಂದರೆ ನಿಮಗೆ ಈ ಥರ ಅನ್ಯಾಯ ಆದಮೇಲೆ ನಾವೆಲ್ಲ ಇದ್ಕೊಂಡು ಹೆಂಗಂದ್ರು ಅವರು ನಡೀರಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಬಂದು ನಿಂತ್ಕೊಂಡು ನಮ್ಮ ಸಂಘದವ್ರು ಎಲ್ಲರೂ ಹೋರಾಟ ಮಾಡಿದ್ರು. ಆ ಜಾಗಕ್ಕೆ ಬಂದರು. ಕೇಳಿದಾಗ ನಿಮ್ಮವೆಲ್ಲ ಲೀಸ್ಟ್ ಇಲ್ಲ ಅಂತ ಸಂಘಟನೆಯವ್ರಿಗೆ ಹೇಳಿದ್ರು. ಇಲ್ಲದೇರೂ ಸರ್ಕಾರಿ ಜಾಗ ಅಂದರೆ ಆಶ್ರಯ ಯೋಜನೆಗೆ ಅಲರ್ಟ್ ಆಗಿ ಸುಮಾರು ಇವಾಗ ಒಂದು 15 ವರ್ಷದ ಹಿಂದೆ ಅಲರ್ಟ್ ಆಗಿರೋದು. ಆಶ್ರಯ ಯೋಜನೆಗೆ 15-20 ವರ್ಷದ ಹಿಂದೆ ಅಲರ್ಟ್ ಆಗಿರೋದು. ಅದನ್ನು ಏನು ಮಾಡಿದ್ರು ಇವರು, ಸರ್ಕಾರ BBMP ಹೊತ್ತಿಗೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. DC ಅವ್ರ ಹೆಣ್ಣವ್ರಲ್ಲಿ ಇತ್ತು. DC ಅವ್ರನ್ನ ಬಲವಂತ ಮಾಡಿ ಎಲ್ಲರೂ ಸೇರಿ ಸಂಘಟನೆಯವರೆಲ್ಲ ಒತ್ತಡ ಮಾಡಿ ಇದನ್ನು BBMPಗೆ ಹ್ಯಾಂಡ್ ಓವರ್ ಬರೋಂಗೆ ಮಾಡಿದ್ರು. ಮಾಡಿದಾಗ ಇವ್ರಿಗೆ ಕಂಡು ಬಂದು ಏನು ಮಾಡಿದ್ರು, ಅಲ್ಲಿರ್ತಕ್ಕಂಥ ಸಿದ್ಧಲಿಂಗಪ್ಪ ಮತ್ತು ಕೃಷ್ಣಪ್ಪ ಮತ್ತು ಈ ಗಂಗಳಪ್ಪ, ಪ್ರಮೀಳಮ್ಮ ಇವರೆಲ್ಲ ಸೇರ್ಕೊಂಡು ಏನು ಮಾಡಿದ್ದಾರೆ, 15 ಲಕ್ಷ 10 ಲಕ್ಷಕ್ಕೆ ರೋಲ್ ಕಾಲ್ ಮಾಡಿಕೊಂಡು ಜನಗಳ ಹತ್ರ ಮಾರಾಟ ಮಾಡಿಕೊಂಡು ಬೇರೆ ಜನ ಕರ್ಕೊಬಂದು ಮಾರಿ ಅವ್ರ ಹತ್ರ ದುಡ್ಡು ತೊಗೊಂಡು ಅನುಭವದಲ್ಲಿ ಮನೆ ಕಟ್ತಾವ್ರೆ.
ಇವಾಗ ನಾವೇನಾದರೂ ನಮ್ಮದು ಪಟ್ಟಿ ಇದೆ ಅಂತ ಕಟ್ಟಕ್ಕೆ ಹೋದರೆ ನಿಮ್ಮನ್ನು ಮರ್ಡರ್ ಮಾಡ್ತೀವಿ ಅಂತ ಎದುರಿಸ್ತಾ ಇದ್ದಾರೆ. ನಾವು ಹೋರಾಟಗಾರರು, ನಾವು ಎಲ್ಲಿಂದ ಎಲ್ಲಿಗಾರಾಗಲಿ ನಾವು ಬಿಡಲ್ಲ. ನಮ್ಮ ಜಾಗ ನಮಗೆ ಬೇಕು. ಸರ್ಕಾರದಿಂದ ಅಲರ್ಟ್ ಆಗಿರೋದು ನಾವು ನಿಜವಾದ ಫಲಾನುಭವಿಗಳು ನಮ್ಗೆ ಬೇಕೇ ಬೇಕು ಅಂತೇಳಿ ನಾವು ವಾದ ಮಾಡ್ತಾ ಇರೋದು ಸತ್ಯ. ನಮಗೆ ಯಾವುದೇ ಪೊಲೀಸ್ ಠಾಣೆಗೆ ಬಂದ್ವಿ, ಈ ಥರ ಎಲ್ಲ ನಮ್ಗೆ ಅನ್ಯಾಯ ಆಗಿದೆ, ನಮ್ಮನ್ನು ಮರ್ಡರ್ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಎದುರಿಸೋದಕ್ಕೆ ಸ್ವಾಮಿ ನಮಗೆ ರಕ್ಷಣೆ ಬೇಕು. ಸರ್ಕಾರಿ ಜಾಗ ನಮ್ಮ ಹೆಸರ ಮೇಲೆ ಅಲರ್ಟ್ ಆಗಿದೆ, ನಾವು ಕಟ್ಟಕ್ಕೆ ಹೋದರೆ ನಮ್ಮನ್ನು ಬಿಡ್ತಾ ಇಲ್ಲ. ನಮ್ಮ ಹತ್ರ ದುಡ್ಡು ಕೇಳಿದ್ರು, ನಮ್ಮ ಹತ್ರ ದುಡ್ಡು ಕಾಸು ಏನಿಲ್ಲ ಸ್ವಾಮಿ. ನಾವು ಯಾಕೆ ಕೊಡಬೇಕು ಸರ್ಕಾರಿ ಜಾಗಕ್ಕೆ ಅಂತೇಳಿ ಫೈಟ್ ಮಾಡೋಕ್ಕೆ. ನನ್ನ ಮಕ್ಕಳು ಇಲ್ಲಿ ಬಂದರೆ ನೀವು ಕಾಲಕ್ಕೆ ಕತ್ತರಿಸ್ತೀನಿ ನಮಗೆ ಎದುರಿಸಿ ನಮ್ಮಲ್ಲೇ ದೌರ್ಜನ್ಯ ಮಾಡಿದ್ದಾರೆ. ನಾವು ಬಂಗ್ಲೆ ನಾವು ನಮ್ಗೆ ಸೈಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಸೈಟ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ನಮಗೆ ಫಸ್ಟ್ 50 ಸಾವಿರ ಸೈಟ್ ಕ್ಲೀನ್ ಮಾಡಬೇಕು ಅಂತ 50 ಸಾವಿರ ಇಸ್ಕೊಂಡು ಸೈಟ್ ಕ್ಲೀನ್ ಮಾಡ್ತೀನಿ ಅಂತ 50 ಸಾವಿರ ನಮ್ಮ ಹತ್ರ ಇಸ್ಕೊಂಡು ಮತ್ತೆ ಒಂದು 20 ಸಾವಿರ ಕೇಳಿದ್ರು, ಮತ್ತೆ ಒಂದು 20-90 ಸಾವಿರ ನಾನು ಕೊಟ್ಟಿದ್ದೀನಿ. ಮತ್ತೆ ನನಗೆ ಸೈಟ್ ಕೊಟ್ಟಿದ್ರು ಅವರು. ಸೈಟ್ ಕೊಟ್ಟು ಮತ್ತೆ ಅವ್ರು ಏನು ಮಾಡೋದು, ನನಗೆ ಸ್ವಲ್ಪ ಕಾಯಿಲೆ ಆಗೋಗ್ಬಿಟ್ಟಿತ್ತು. ಅವ್ರೇನು ಮಾಡಿದ್ರು ಮತ್ತೆ ಪುನಃ ಬೇರೆಯವ್ರಿಗೆ ಸೆಲ್ ಮಾಡಿಬಿಟ್ಟು ಅವರು. ಮತ್ತೆ ನಾವು ಕೇಳೋಕ್ಕೆ ಹೋದರೆ ನಮ್ಮವರೆಲ್ಲ ಅಧ್ಯಕ್ಷ ನಾವೆಲ್ಲ ಕರ್ಕೊಂಡು ಕೇಳೋಕ್ಕೆ ಹೋದರೆ ಮತ್ತೆ ನಿಮಗೆ ಮರ್ಡರ್ ಮಾಡೋಕ್ಕಿಲ್ಲ ಅಂತ ಅವರು ಕೃಷ್ಣಪ್ಪ ಅನ್ನೋರು ಇದಕ್ಕೆ ಚೇರ್ಮನ್ ಅಂತಿದ್ದಾರೆ. ಅವ್ರಿಗೆ ಎಲ್ಲಿ ಜಾಗ ಬರೋದು ಇದು? 80 ಸರ್ವೆ ನಂಬರ್ 55